ಮೇಡಮ್ ಎಂತ ಕೋಇನ್ಸಿಡೆಂಟ್ ನೋಡಿ. ಹಾ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ತೂಗುದೀಪ ಶ್ರೀನಿವಾಸ್ ಅವರು ಏನ್ ಹಿರಿಯ ನಟರಿದ್ದಾರಲ್ಲ, ಅವರು ಅನಾರೋಗ್ಯಕ್ಕೀಡಾದಾಗ ಹ್ಮ್ ಸೊ ಮೀನಮ್ಮ ಹಾ ತಮ್ಮ ಕಿಡ್ನಿಯನ್ನ ಕೊಟ್ಟು ಗಂಡನಕ್ಕೆ ಎಸ್ ಒಂದು ಪ್ರಾಣವನ್ನ ಕೊಡ್ತಾರೆ. ಅದ್ರ ಹೌದು ಜೊತೆಗೆ ಈಗ ದರ್ಶನ್ ಅವ್ರು ಯಾವ್ದೋ ಒಂದು ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೈ ಬಿಡದಿದ್ದಂಗೆ ಕರೆಕ್ಟ್ ಇದ್ ಮಾಡ್ತಾರೆ. ಸೊ ತೂಗುದೀಪ ಶ್ರೀನಿವಾಸ್ ಅವರ ಒಂದು ಮನೆತನದ ಒಂದು ನಿಜ. ಹೆಮ್ಮೆ ಅಂತಂದ್ರೆ ತಪ್ಪಾಗಲ್ಲ. ಖಂಡಿತವಾಗಿಯೂ ಹೆಣ್ಮಕ್ಳು ಹೆಣ್ಣಿನ ಕೈಲಲ್ಲಿ ತುಂಬಾ ಇರತ್ತೆ. ಹ್ಮ್ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತಂದ್ರೆ ಹೆಣ್ಮಕ್ಳಿಗೆ ಅದನ್ನ ತೋರಿಸುವಂತ ಜಾಗದಲ್ಲೇ ಅವ್ರು ತೋರಿಸೋದು ಅನ್ನೋದಕ್ಕೆ ಹ್ಮ್ ಇದೇ ಒಂದು ಒಳ್ಳೆ ಉದಾಹರಣೆ. ನನಗೆ ಅವ್ರ ಮೇಲೆ ತುಂಬಾ ಗೌರವ ಜಾಸ್ತಿ ಆಗೋಯ್ತು. ಅವ್ರನ್ನ ಇದುವರೆಗೂ ನಾನು ಎಂದೂ ಭೇಟಿ ಮಾಡಿಲ್ಲ, ಹ್ಮ್ ಟಚ್ ಅಲ್ಲಿ ಇಲ್ಲ. ನಾ ಹೇಳಿದ್ನಲ್ಲ, ನಾನು ಅವರು ಯಾವುದೇ ರೀತಿಯಾದಂತಹ ಒಂದು ಸಂಪರ್ಕ ಇಲ್ಲ ನನಗೆ. ಹ್ಮ್ ಆದ್ರೆ ಅವರಿಂದ ಕಲಿತದ್ದು ಬಹಳಷ್ಟಿದೆ. ಹ್ಮ್ ಈಗ ನೋಡಿ ತುಂಬಾ ಜನ ಹೇಳ್ತಾರೆ, ಆ, ಈಗಾಗ್ಲೇ ಮಾತಾಡಿದ್ವಿ ನಾವು, ಏನು ಈಕ್ವಾಲಿಟಿ ಅಂತ ಹ್ಮ್ ಮಾತಾಡ್ತಾರೆ, ಹೆಣ್ಣು ಗಂಡು ಸಮ ಅಂತ ಮಾತಾಡ್ತಾರೆ, ಮತ್ತೊಂದು ಮಾತಾಡ್ತಾರೆ ನಾವು ಏನ್ ಕಡಿಮೆ ಇಲ್ಲ, ನಮಗೂ ಸ್ಟ್ರೆಂತ್ ಇದೆ, ಎಲ್ಲ ಮಾತಾಡ್ತಾರೆ. ಹ್ಮ್ ಮಾತಲ್ಲಿ ಏನು ಇಲ್ಲ, ಆಕ್ಷನ್. ಹ್ಮ್ ಹೇಳ್ತಾರಲ್ವಾ, ನಾವು ಏನು ಕೆಲಸ ಮಾಡ್ತೀವಿ ಕಾರ್ಯ, ಅದು ಪದಗಳಿಗಿಂತ ಸ್ಟ್ರಾಂಗ್ ಆಗಿರುತ್ತೆ, ಜೋರಾಗಿ ಕೇಳಿಸತ್ತೆ. ಹ್ಮ್ ಅದು ನಮಗೆ ನಾನು ಕಂಡುಕೊಂಡಂತದ್ದು ವಿಜಯಲಕ್ಷ್ಮಿ ಅವರಿಂದ. ಹ್ಮ್ ಏನು ಜಾಸ್ತಿ ಮಾತಾಡದೆ, ಹ್ಮ್ ಎಲ್ಲೂ ಮೀಡಿಯಾದಲ್ಲಿ ಹೊರಗಡೆ ಬಂದೆ, ಅವ್ರು ಬೇಕಾದಂಗ್ ಮಾತಾಡ್ಬೋದಾಗಿತ್ತು, ಹ್ಮ್ ಬೇಕಾದಂಗ್ ಅಟೆನ್ಷನ್ ಸ್ವೀಕರಿಸಬಹುದಾಗಿತ್ತು, ಬೇಕಾಗಿದ್ ಮಾಡ್ಬೋದಾಗಿತ್ತು. ಹೌದು. ಎಲ್ಲಾದ್ರಿಂದ ದೂರ ಉಳಿದು ಮಾಡಬೇಕಾದಂತ ಕೆಲಸವನ್ನ ನಿಯತ್ತಲ್ಲಿ ನಿಷ್ಠೆಯಿಂದ, ಹ್ಮ್ ಆ ಗಂಡ ಅನ್ನೋ ಒಂದು ನಿಷ್ಠೆಯೇ. ಈಗ ನಾನು ಪತ್ನಿ ಹ್ಮ್ ಒಬ್ಬರಿಗೆ, ನಾನು ತಾಯಿ, ಹ್ಮ್ ಆ ನೋವು ಏನು ಎತ್ತದು ಅನ್ನೋದು ನಮಗೂ ಬಹಳ ಚೆನ್ನಾಗಿ ಅರ್ಥ ಹ್ಮ್ ಆಗುತ್ತೆ. ನಿಂತು ಆ ಸಪೋರ್ಟ್ ಕೊಟ್ಟು ಹ್ಮ್ ಎಲ್ಲೂ ಕುಗ್ಗದೆ, ಅವ್ರನ್ನ ಅಲ್ಲಾಡ್ಸೋಕ್ ಯಾರೂ ಆಗ್ಲಿಲ್ಲ, ಹ್ಮ್ ಅಷ್ಟೆಲ್ಲ ಅನುಭವಿಸಿದ್ದಾರೆ ಅಂತಂದ್ರೆ ಅವರೊಂದು ಇನ್ಸ್ಪಿರೇಷನ್ ಎಲ್ಲ ಹೆಣ್ಮಕ್ಳಿಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.